ನಮಸ್ಕಾರ ಎಲ್ಲ ಬಂದವರೇ. ಈ ಥಿಯೋಡೋಲೈಟನ್ನು ನಾವು ಸ್ಥಾಪನೆ ಮಾಡಬೇಕಾದ್ರೆ ಕನಿಷ್ಠ 3 ಹಂತಗಳನ್ನ ಪಾಲಿಸಲೇಬೇಕು. ಮೊದಲನೇದು ಸೆಂಟ್ರಿಂಗ್, ಲೆವೆಲಿಂಗ್, ನಂತರ ಫೋಕಸಿಂಗ್. ಸೆಂಟ್ರಿಂಗ್ ಅಂದರೆ ಈ ಒಂದು ಟ್ರೈಪಾಡ್ ಏನಿದೆ ಇದನ್ನು ನಾವು ಎಲ್ಲಿಂದ ಅಳತೆ ಪ್ರಾರಂಭ ಮಾಡಬೇಕೋ ಆ ಪಾಯಿಂಟ್ ಮೇಲೆ ಸ್ಥಾಪಿಸಬೇಕಾಗುತ್ತೆ. ನಂತರ ಇಲ್ಲೊಂದು ಏರ್ ಬಬಲ್ ಇರುತ್ತೆ, ಇದನ್ನು ಆದಷ್ಟು ಮಧ್ಯಕ್ಕೆ ಬರೋ ಹಾಗೆ ನೋಡ್ಕೋಬೇಕಾಗತ್ತೆ. ನಂತರ ಇಲ್ಲಿಂದ ಒಂದು ತೂಕದ ಗಂಟನ್ನು ಬಿಟ್ಟು ಅದು ನೇರವಾಗಿ ನಾವು ಅಳತೆ ಎಲ್ಲಿಂದ ಪ್ರಾರಂಭ ಮಾಡ್ತೋ ಆ ಬಿಂದುವಿನ ಮೇಲೆಯೇ ಇರುವಂತೆ ನಾವು ನೋಡ್ಕೋಬೇಕಾಗುತ್ತೆ. ಇದನ್ನು ನಾವು ಸೆಂಟ್ರಿಂಗ್ ಅಂತೀವಿ. ಲೆವೆಲಿಂಗ್ ಅಂತಂತಂದರೆ ಈ ಒಂದು ಥಿಯೋಡೋಲೈಟ್ ಉಪಕರಣವನ್ನು ಈ ಟ್ರೈಪಾಡ್ ಮೇಲೆ ಇಟ್ಬಿಟ್ಟು ಕೆಳಗಿಂದ ನಟ್ಟನ್ನು ಟೈಟ್ ಮಾಡಬೇಕಾಗುತ್ತೆ. ಆನಂತರ ಈ 2 ಫುಟ್ ಸ್ಕ್ರೂಗಳ ಮೇಲೆ ಈ ಟೆಲಿಸ್ಕೋಪ್ ಪ್ಯಾರಲಲ್ ಆಗಿ ಬರುವಂತೆ ಇಟ್ಬಿಟ್ಟು 2 ಸ್ಕ್ರೂಗಳನ್ನ ಇನ್ನರ್ ಅಥವಾ ಔಟರ್ ಮಾಡಿ ಇಲ್ಲಿರ್ತಕ್ಕಂಥ ಲೆವೆಲ್ ಟೂಗೂ ಸರಿಯಾಗಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಂತರ ಈ ಟೆಲಿಸ್ಕೋಪ್ನ ಈ 2 ಸ್ಕ್ರೂಗೆ ವರ್ಟಿಕಲ್ ಆಗಿ ಇಟ್ಬಿಟ್ಟು 3ನೇ ಸ್ಕ್ರೂವನ್ನು ತಿರುಗಿಸೋ ಮೂಲಕ ಮೇಲಿರ್ತಕ್ಕಂಥ ಲೆವೆಲ್ ಟ್ಯೂಬ್ನ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಂತರ ಈ ಟೆಲಿಸ್ಕೋಪ್ನಲ್ಲಿ ಐ ಪೀಸ್ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ಐಸೈಟ್ ಇರುತ್ತೆ. ಇದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ, ಈ ಟೆಲಿಸ್ಕೋಪ್ನ ಮುಂಭಾಗ ಒಂದು ಬಿಳಿ ಹಾಳೆ ಅಥವಾ ರಟ್ಟನ್ನು ಹಿಡಿದ್ಬಿಟ್ಟು ಈ ಐ ಪೀಸ್ನ ಅಡ್ಜಸ್ಟ್ ಮಾಡಿಬಿಟ್ಟು ಕ್ರಾಸ್ ಏರು ಕ್ಲೀನಾಗಿ ಕಾಣುವಂತೆ ಮಾಡ್ಕೋಬೇಕಾಗುತ್ತೆ. ಈಗ ಈ ಒಂದು ಥಿಯೋಡೋಲೈಟ್ ಉಪಕರಣ ರೀಡಿಂಗ್ಸ್ ತಗೊಳ್ಳೋದಕ್ಕೆ ರೆಡಿಯಾಗಿರುತ್ತೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಮತ್ತು ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಆಗುವ ಮೂಲಕ ದಯವಿಟ್ಟು ವೀಕ್ಷಿಸಿ. ನಮಸ್ಕಾರ.